ಗೊತ್ತು ಗುರಿ ಇಲ್ಲದ ದಾಳಿ. ಅಮೆರಿಕ ಯುದ್ಧತಂತ್ರ ವಿಫಲ. ಇರಾನ್ ತಿರುಗೇಟಿಗೆ ದೊಡ್ಡಣ್ಣ ಕಂಗಾಲು. ಮೋದಿಯಿಂದ ಟ್ರಂಪ್ ಇದನ್ನು ಕಲಿಬೇಕು. ಇರಾನ್ ವಿರುದ್ಧದ ಯುದ್ಧ ಅಮೆರಿಕ ಬಯಸಿದಂತೆ ನಡೀತಾ ಇಲ್ಲ. ಅದೀಗ ಕೇವಲ ಇರಾನ್ ಯುದ್ಧವಲ್ಲ, ಕೊಲ್ಲಿ ಯುದ್ಧವಾಗಿ ಮಾರ್ಪಟ್ಟಿದೆ. ಇರಾನ್ ಕೊಡ್ತಾ ಇರೋ ತಿರುಗೇಟು ಅಮೆರಿಕಾಗೆ ಅಕ್ಷರಶಃ ಶಾಕ್ ನೀಡಿದೆ. ಅಷ್ಟೇ ಅಲ್ಲ, ಇಸ್ರೇಲ್ ಹಾಕಿದ ದಾಳಕ್ಕೆ ತಾನೇ ಟ್ರ್ಯಾಪ್ ಆಗಿಬಿಟ್ಟೆನಾ ಅನ್ನೋ ಗೊಂದಲವೂ ಅಮೆರಿಕಾಗೆ ಕಾಡ್ತಾ ಇದೆ. ಹಾಗಾಗಿ ಅಮೆರಿಕ ಯುದ್ಧ ಆರಂಭಿಸಿದ ತನ್ನ ಉದ್ದೇಶವನ್ನೇ ದಿನಕ್ಕೊಂದರಂತೆ ಬದಲಾಯಿಸ್ತಾ ಇದೆ. ಅಮೆರಿಕ ಕಂಗೆಟ್ಟಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಮೊದಲಿಗೆ ಇರಾನ್ನಲ್ಲಿ ನಾಯಕತ್ವ ಬದಲಾವಣೆ ನಮ್ಮ ಗುರಿ ಅಂದಿತ್ತು ಅಮೆರಿಕ. ಆದ್ರೆ ಖಮೇನಿ ಸತ್ತ ನಂತರವೂ ಅದು ಸಾಧ್ಯವಾಗಿಲ್ಲ. ಆಮೇಲೆ ಅಲ್ಲಿನ ಅಣ್ವಸ್ತ್ರ ಕೇಂದ್ರಗಳ ನಾಶವೇ ನಮ್ಮ ನಿಜವಾದ ಉದ್ದೇಶ ಅಂತ ಪ್ಲೇಟು ಬದಲಾಯಿಸಿತು ಅಮೆರಿಕ ಸೇನೆ. ಆದ್ರೆ ಅದು ಸಾಧ್ಯವಾಗ್ತಾ ಇಲ್ಲ. ಈಗ ಖಮೇನಿ ಉತ್ತರಾಧಿಕಾರಿ. ಅಮೆರಿಕ ಹೇಳಿದವರೇ ಖಮೇನಿ ಉತ್ತರಾಧಿಕಾರಿ ಆಗ್ಬೇಕು ಅನ್ನೋ ಹೊಸ ರಾಗ ಶುರು ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಆದ್ರೆ ಇದಕ್ಕೆ ಕೇರ್ ಮಾಡದ ಇರಾನ್ ಖಮೇನಿ ಪುತ್ರ ಮೊಜ್ತಬಾ ಖಮೇನಿಯನ್ನು ತನ್ನ ಸುಪ್ರೀಂ ಲೀಡರ್ ಆಗಿ ಘೋಷಿಸಿದೆ. ಈಗ ಡೊನಾಲ್ಡ್ ಟ್ರಂಪ್ ದಿಕ್ಕು ತೋಚದ ಸ್ಥಿತಿಗೆ ತಲುಪಿದ್ದಾರೆ. ಯುದ್ಧ ಆರಂಭಿಸೋದು ಸುಲಭ, ಆದ್ರೆ ಯುದ್ಧ ನಿಲ್ಲಿಸೋದು ಬಹಳ ಕಷ್ಟ. ರಷ್ಯಾ ಉಕ್ರೇನ್ ದೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಈಗ ಟ್ರಂಪ್ ಅಡಕತ್ತರಿಯಲ್ಲಿ ಸಿಲುಕದಂತಾಗಿದೆ. ಒಂದು ನಿರ್ದಿಷ್ಟ ಗುರಿ ಇಲ್ಲದೆ ನಡೆಸುವ ಕಾರ್ಯಾಚರಣೆ ಯಾವ ಹಂತ ತಲುಪುತ್ತವೆ ಅನ್ನೋದಕ್ಕೆ ಇರಾನ್ ಯುದ್ಧ ಸಾಕ್ಷಿಯಾಗಿದೆ. ಅಮೆರಿಕದ ಯುದ್ಧತಂತ್ರ ಮತ್ತು ಅದರ ಮಿತಿಗಳು. ಅಮೆರಿಕ ದಶಕಗಳಿಂದಲೂ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅಗಾಧ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನೇ ನಂಬಿಕೊಂಡು ಯುದ್ಧ ಮಾಡ್ತಾ ಬಂದಿದೆ. ಆದ್ರೆ ಆಫ್ಘಾನಿಸ್ತಾನ, ಇರಾಕ್ ಮತ್ತು ಇತ್ತೀಚಿನ ಉಕ್ರೇನ್ ರಷ್ಯಾ ಸಂಘರ್ಷಗಳಲ್ಲಿ ಅಮೆರಿಕದ ಈ ಸಾಂಪ್ರದಾಯಿಕ ಶಕ್ತಿ ನಿರೀಕ್ಷಿತ ಯಶಸ್ಸನ್ನ ತಂದುಕೊಟ್ಟಿಲ್ಲ. ಅತಿಯಾದ ತಂತ್ರಜ್ಞಾನದ ಅವಲಂಬನೆ. ಅಮೆರಿಕ ಹೆಚ್ಚಾಗಿ ಡ್ರೋನ್ ಮತ್ತು ಸೈಬರ್ ಯುದ್ಧಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಭೂಮಿಯ ಮೇಲಿನ ವಾಸ್ತವ ಸ್ಥಿತಿಗತಿಗಳು ಅಂದರೆ ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದೆ. ಸಾಂಪ್ರದಾಯಿಕ ಗೆರಿಲ್ಲಾ ಯುದ್ಧ ತಂತ್ರಗಳ ಮುಂದೆ ಈ ತಂತ್ರಜ್ಞಾನಗಳು ಕೆಲವೊಮ್ಮೆ ಕೆಲಸ ಮಾಡೋದಿಲ್ಲ ಅನ್ನೋದು ಅಮೆರಿಕಾಗೆ ಗೊತ್ತಿರಬೇಕು. ದೀರ್ಘಾವಧಿ ಗುರಿಯ ಕೊರತೆ. ಯುದ್ಧವನ್ನು ಗೆಲ್ಲುವುದು ಎಂದರೆ ಕೇವಲ ಬಾಂಬ್ ಹಾಕುವುದು ಮಾತ್ರವಲ್ಲ, ಆ ನಂತರದ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿರತೆಯನ್ನು ಕಾಪಾಡುವುದು ಕೂಡ. ಇದರಲ್ಲಿ ಅಮೆರಿಕ ಪದೇ ಪದೇ ವಿಫಲವಾಗ್ತಾ ಇದೆ. ಭಾರತದಿಂದ ಕಲಿಯಬೇಕಾದ ಅಂಶಗಳೇನು? ಅಮೆರಿಕಾಗೆ ಹೋಲಿಸಿದ್ರೆ ಭಾರತದಲ್ಲಿರೋದು ಲಿಮಿಟೆಡ್ ಸಂಪನ್ಮೂಲಗಳು. ಆದಾಗ್ಯೂ ತನ್ನ ಗಡಿಗಳನ್ನ ರಕ್ಷಿಸಿಕೊಳ್ಳುವಲ್ಲಿ ಮತ್ತು ಭಯೋತ್ಪಾದನೆಯನ್ನ ಹತ್ತಿಕ್ಕುವಲ್ಲಿ ಭಾರತ ಯಶಸ್ವಿಯಾಗಿದೆ. ಹಾಗಾದ್ರೆ ಭಾರತದ ರಕ್ಷಣಾ ನೀತಿಯಲ್ಲಿ ಅಮೆರಿಕ ಗಮನಿಸಬೇಕಾದ ಪ್ರಮುಖ ಅಂಶಗಳು ಯಾವುದು? ಈ ಬಗ್ಗೆ ಖ್ಯಾತ ರಕ್ಷಣಾ ತಜ್ಞ ಮಾಜಿ ಸೇನಾಧಿಕಾರಿ ಮೇಜರ್ ಗೌರವ್ ಆರ್ಯ ಒಂದಷ್ಟು ಅಂಶಗಳನ್ನ ಗುರುತಿಸಿದ್ದಾರೆ. ಅವು ಯಾವುದು? ಸಂಯಮ ಮತ್ತು ಶಕ್ತಿಯ ಸಮತೋಲನ. ಭಾರತ ವಿನಾಕಾರಣ ಯುದ್ಧಕ್ಕೆ ಹೋಗುವುದಿಲ್ಲ. ಆದರೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆಯಾದಾಗ ಸರ್ಜಿಕಲ್ ಸ್ಟ್ರೈಕ್ನಂತಹ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಈ ಸ್ಟ್ರಾಟಜಿಕ್ ರೆಸ್ಟ್ರೈಂಟ್ ಅಮೆರಿಕಾಗೆ ಪಾಠವಾಗಬೇಕು. ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯ ಪರಿಹಾರ. ಭಾರತ ತನ್ನ ಆಂತರಿಕ ಮತ್ತು ಗಡಿ ಸಮಸ್ಯೆಗಳನ್ನು ಎದುರಿಸುವಾಗ ಸ್ಥಳೀಯ ಗುಪ್ತಚರ ಮಾಹಿತಿ ಮತ್ತು ಮಾನವ ಸಂಪನ್ಮೂಲಕ್ಕೆ ಅಂದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್ಗೆ ಹೆಚ್ಚಿನ ಒತ್ತು ನೀಡುತ್ತೆ.
ಕೇವಲ ಉಪಗ್ರಹ ಚಿತ್ರಗಳ ಮೇಲೆಯೇ ಡಿಪೆಂಡ್ ಆಗೋದಿಲ್ಲ. ಹೈಬ್ರಿಡ್ ಯುದ್ಧ ತಂತ್ರ. ಭಾರತ ಪಾಕಿಸ್ತಾನದ ವಿರುದ್ಧ ಪ್ರಯೋಗಿಸಿದ್ದು ಇದೇ ತಂತ್ರವನ್ನು. ಮೊದಲಿಗೆ ಮಾಹಿತಿ ಯುದ್ಧ, ರಾಜತಾಂತ್ರಿಕ ಒತ್ತಡ, ಅಂತಿಮವಾಗಿ ಇವೆಲ್ಲದರ ಸಮನ್ವಯದೊಂದಿಗೆ ಸೈನಿಕ ಶಕ್ತಿಯನ್ನ ಒಟ್ಟಾಗಿ ಬೆಳೆಸುವುದು. ಇಂತಹ ಸ್ಟ್ರಾಟಜಿಯಲ್ಲಿ ಭಾರತ ನಿಜಕ್ಕೂ ಎಕ್ಸ್ಪರ್ಟ್. ಬದಲಾಗುತ್ತಿರುವ ಜಾಗತಿಕ ಸಮೀಕರಣ. ಚೀನಾ ಮತ್ತು ರಷ್ಯಾದಂತಹ ರಾಷ್ಟ್ರಗಳು ಹೊಸ ರೀತಿಯ ಯುದ್ಧ ತಂತ್ರಗಳನ್ನ ಅಳವಡಿಸಿಕೊಳ್ತಾ ಇದೆ. ಇಂತಹ ಸಮಯದಲ್ಲಿ ಅಮೆರಿಕ ತನ್ನ ಹಳೆಯ ಪೊಲೀಸ್ಗಿರಿ ಮನೋಭಾವವನ್ನ ಬಿಡಬೇಕಾಗತ್ತೆ. ಭಾರತದಂತಹ ರಾಷ್ಟ್ರಗಳ ಜೊತೆ ಸಮಾನ ಮನಸ್ಕ ಪಾಲುದಾರನಾಗಿ ಕೆಲಸ ಮಾಡೋದು ಅನಿವಾರ್ಯವಾಗಿದೆ. ಇದನ್ನ ಅಮೆರಿಕ ಕರೆಯಬೇಕಿದೆ ಅನ್ನೋದು ಮೇಜರ್ ಗೌರವ ಆರ್ಯ ಅವರ ಅಭಿಪ್ರಾಯ. ಒಟ್ಟಾರೆಯಾಗಿ ಯಾವುದೇ ದೇಶದ ಭಕ್ತಿಯನ್ನ ಕೇವಲ ಅದರ ಶಸ್ತ್ರಾಸ್ತ್ರಗಳಿಂದ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಆ ಶಕ್ತಿಯನ್ನು ಬಳಸುವ ಬುದ್ಧಿವಂತಿಕೆಯೂ ಮುಖ್ಯವಾಗುತ್ತೆ. ಅಮೆರಿಕ ವಿಶ್ವದ ದೊಡ್ಡ ಶಕ್ತಿಯಾಗಿ ಉಳಿಯಬೇಕಾದ್ರೆ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಯಶಸ್ವಿ ರಕ್ಷಣಾ ತಂತ್ರಗಳನ್ನ ಅಧ್ಯಯನ ಮಾಡುವುದು ಇಂದಿನ ಅಗತ್ಯವಾಗಿದೆ. ನೀವೇನಂತೀರಿ?